ಜೈ ಭಾರತ್, ಜೈ ಕೃಷ್ಣಪ್ಪ. ಸ್ವಾಭಿಮಾನಿ ದಲಿತ ಸಂಘಟನೆ ಒಕ್ಕೂಟದ ಹೋರಾಟಕ್ಕೆ ಜಯವಾಗಲಿ. ಅಂಬೇಡ್ಕರ್ ಜಿಂದಾಬಾದ್, ಅಂಬೇಡ್ಕರ್ ಜಿಂದಾಬಾದ್, ದಲಿತ ಸಂಘಟನೆ ಒಕ್ಕೂಟ ಜಿಂದಾಬಾದ್, ದಲಿತ ಸಂಘಟನೆ ಒಕ್ಕೂಟ ಜಿಂದಾಬಾದ್. ಹೋರಾಟದ ಅವಿಭಾಜ್ಯ ಅಂಗದ ಮುಖಂಡ, ಇವತ್ತಿಂದಲ್ಲ ಆವತ್ತಿಂದಲೂ ಕೂಡ ಎರಡು ನಾಟಗಳನ್ನ ಚಿತ್ರದುರ್ಗದಲ್ಲಿ ಸತ್ಯನಾಶ ಮಾಡಿದಂತ ಕೀರ್ತಿ ರಾಜಗಿರಿ. ಯಾವ ನಾಟ ಅಂತ ಕೇಳಬೇಡ್ರಿ, ಅದು ನೀವೆಲ್ಲರೂ ಗೊತ್ತಿರುವಂತದ್ದೇ. ನಿಮ್ಮ ಊರಿನ ಸಮಸ್ಯೆಗಾಗಿ ಅಂದಿನ ರೆವೆನ್ಯೂ ಮಂತ್ರಿ ಏನಾಗ್ತದೆ ಹೆಸರು, ಜಿಗಜಿಣಗಿ ರಮೇಶ್ ಜಿಗಜಿಣಗಿ ಅವ್ರ ಮನೆಗೆ ನುಗ್ಗಿ ಅವ್ರು ಹಾಕೊಂಡಿದ್ದಂತ ಜುಬ್ಬ ಕಿತ್ತು ದಪ್ಪಣೆ ಮಾಡಬೇಕಾಗಿತ್ತು. ಇಲ್ಲ, ನಾನು ನಿಮ್ದು ಹೇಳ್ದಂಗೆ ಕೇಳ್ತೀನಿ ಅಂತ ಹೇಳಿದಕ್ಕೆ ಬಿಟ್ಟು ರೆವಿನ್ಯೂ ಮಂತ್ರಿಗೆ ನಾನೇ ಇದ್ದೀನಿ ಅವತ್ತು. ಆಗ ಮಂತ್ರಿ ಅವರು ಅವ್ರ ಮನೆಗೆ ನುಗ್ಗಿ ಈ ಸಮಸ್ಯೆನ ಪರಿಹಾರ ಮಾಡಲ್ಲ ಅಂತ ಹೇಳಿದಕ್ಕೆ ಆ ಶಿಕ್ಷೆ ಕೊಟ್ಟಿದ್ದೀವಿ. ಅರ್ಥ ಆಯ್ತಲ್ಲ? ಅಂತ ಒಂದು ಗೋನಾಳ್ ಭೀಮಪ್ಪನ ಅಲ್ಲೇ ರೂಲ್ಗೆ ಹಾಕಿ ಕೂಡಾಕಿದ್ವಿ. ಯಾರಾದ್ರೂ ಮಾಡ್ತಾರ ಹಂಗೆ? ಅದೇ ಅಂಬೇಡ್ಕರ್ ಶಕ್ತಿ ನನಗೆ ಕೊಟ್ಟಿರುವಂಥದ್ದು ಮತ್ತು ರಾಜಗಿರಿ ಕೊಟ್ಟಿರುವಂಥದ್ದು. ನಿಮ್ಮ ಪ್ರಾಬ್ಲಮ್ ಅದನ್ನ ಮಾಡಲಿಲ್ಲ ಅಂದ್ರೆ ನಿಮ್ಗೆ ಗೊತ್ತಾಗಿ ನಾವು ಮಾಹಿತಿ ಕೊಟ್ಟಿದ್ದೀವಿ. ನಿಮ್ಮನ್ನೆಲ್ಲ ಮಾತಾಡಿಸ್ಲಿಕ್ಕೆ, ನಿಮ್ಮನ್ನು ವಿಚಾರ ಮಾಡ್ಲಿಕ್ಕೆ ಬಂದಿದ್ದಾರೆ. ನಿಮ್ಮನ್ನು ಕುರಿತು ಈ ಸಭೆಯಲ್ಲಿ ಅವ್ರು ಮಾತಾಡ್ತಾರೆ. ಜೈ ಭೀಮ್. ಸಾಲ್ದು. ಜೈ ಭೀಮ್, ಜೈ ಭೀಮ್. ಸಾಲ್ದು. ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಸಂಘಟನೆ, ಟಿ.ಡಿ. ರಾಜಗಿರಿ ಅವರ ರಾಜ್ಯ ನಾಯಕತ್ವದ ಸಂಘಟನೆ. ಈ ಸಂಘಟನೆಯ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಫ್ರೀಡಂ ಪಾರ್ಕ್ ಅಲ್ಲಿ ಏನ್ ನಡೀತಾ ಇದೆ, ಅದಕ್ಕೆ ಸಮತಾ ಸೈನಿಕ ದಳ, ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಮತ್ತು ದಲಿತ ಸಂಘಟನೆಗಳ ಒಕ್ಕೂಟ ಸಕ್ರಿಯವಾಗಿ ಬೆಂಬಲಿಸಿ ಇವತ್ತು ನಾನು ಇಲ್ಲಿ ಭಾಗಿಯಾಗಿದ್ದೇನೆ. ನಾನು ಡಾಕ್ಟರ್ ಎಂ ವೆಂಕಟಸ್ವಾಮಿ, ಸಮತಾ ಸೈನಿಕ ದಳದ ರಾಷ್ಟ್ರೀಯ ಅಧ್ಯಕ್ಷ, ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ರಾಷ್ಟ್ರೀಯ ಕಾರ್ಯಾಧ್ಯಕ್ಷ ಮತ್ತು ದಲಿತ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ. ಟಿ.ಡಿ. ರಾಜಗಿರಿ ಹುಟ್ಟು ಹೋರಾಟಗಾರ. ದಲಿತ ಸಂಘರ್ಷ ಸಮಿತಿಯಲ್ಲಿ ಪ್ರಾರಂಭ ಮಾಡಿದಂತ ತನ್ನ ಹೋರಾಟದ ಪಯಣ ಇದುವರೆಗೂ ಕಳೆದ 4 ದಶಕಗಳಿಂದ ಮುಂದುವರಿತಾ ಇದೆ. ಇವತ್ತು ಮುಂದುವರೆದಿದೆ. ಫ್ರೀಡಂ ಪಾರ್ಕ್ ಅಲ್ಲಿ ಈ ಹಿಂದೆ ಯಾರ್ಯಾರು ಇವರ ನೇತೃತ್ವದಲ್ಲಿ ಹೋರಾಟ ನಡೆಸಿದ್ರು ಆ ಫಲಾನುಭವಿಗಳೆಲ್ಲ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಬಂದಿದ್ದಾರೆ. ಅವ್ರೆಲ್ರಿಗೂ ನಾನು ಅಭಿನಂದನೆ ಹೇಳಿ, ಬಹಳ ಪ್ರಮುಖವಾಗಿ ಇವರು ಸುಮಾರು 9 ಅಂಶಗಳ ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಅದು ಕರಪತ್ರ ತಮಗೆಲ್ಲ ಕೈಯಲ್ಲಿದೆ, ಮನವಿ ಪತ್ರ ಇದೆ. 9 ಅಂಶಗಳ ಈ ಬೇಡಿಕೆಗಳನ್ನ ರಾಜ್ಯ ಸರ್ಕಾರ ಈಡೇರಿಸಬೇಕು. ಚಳ್ಳಕೆರೆ ತಾಲೂಕು ಹಾಗೇನೆ ಬೇರೆ ಬೇರೆ ಚಿತ್ರದುರ್ಗ ಜಿಲ್ಲೆಯ ಅನೇಕ ಗ್ರಾಮಗಳ ಭೂಮಿ ವಿಷಯ, ದೌರ್ಜನ್ಯಗಳ ವಿಷಯ, ಇವೆಲ್ಲವನ್ನು ಕೂಡ ಕೈಗೆತ್ತಿಕೊಂಡು ಹೋರಾಟ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ವಸತಿ ಹಾಸ್ಟೆಲ್ಗಳಲ್ಲಿ, ವಸತಿ ಶಾಲೆಗಳಲ್ಲಿ, ರಾಜ್ಯ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಏನ್ ನಡೀತಾ ಇದ್ದಾವೆ, ಆ ವಸತಿ ಶಾಲೆಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಅತಂತ್ರ ಬದುಕಿನ ಪ್ರಾಂಶುಪಾಲರು ಇರ್ಬೋದು, ಅಥವಾ ಉಪನ್ಯಾಸಕರು ಇರ್ಬೋದು, ಅಥವಾ ಬೇರೆ ಸ್ಟಾಫ್ ಇರ್ಬೋದು, ಇವರ ಬದುಕು ಬಹಳ ಕಠಿಣವಾಗಿದೆ. ರಾಜ್ಯ ಸರ್ಕಾರ ಬೇಕಾದ ರೀತಿಯಲ್ಲಿ ಖರ್ಚು ಮಾಡ್ತಾ ಇದೆ. ಆದರೆ ದಲಿತ ಸಂಘಟನೆಗಳ ಹೋರಾಟದಿಂದ ಈ ರಾಜ್ಯದಲ್ಲಿ ಪ್ರೊಫೆಸರ್ ಕೃಷ್ಣಪ್ಪ ಅವರ ನೇತೃತ್ವದಲ್ಲಿ ಆರಂಭ ಆದಂತ ವಸತಿ ಶಾಲೆಗಳ ಅವ್ಯವಸ್ಥೆ ಬಹಳ ದೊಡ್ಡದಾಗಿದೆ. ಅದರಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಏನು ಹಂಗಾಮಿ ಅಂತ ಹೇಳ್ಬೋದು, ಅವ್ರನ್ನ ಹೊರಗುತ್ತಿಗೆ ಅಂತ ಹೇಳ್ಬೋದು, ಅಥವಾ ಕಾಂಟ್ರಾಕ್ಟ್ ಲೇಬರ್ ರೀತಿಯಲ್ಲಿ ದುಡಿಸ್ಕೊಂತಾ ಇರ್ಬೋದು, ಆ ರೀತಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಎಲ್ಲ
ಏನು ಪ್ರಾಂಶುಪಾಲರು ಮತ್ತು ಉಪನ್ಯಾಸಕರಿಗೆ ಕೃಪಾಂಕ ಕೊಡಬೇಕು. ಅವರ ಜ್ಯೇಷ್ಠತೆ ಸೇವಾ ಜ್ಯೇಷ್ಠತೆಗೆ ಕೃಪಾಂಕ ಕೊಡಬೇಕು ಮತ್ತು ಕಾಯಂ ಮಾಡಬೇಕು ಅನ್ನೋ ಬೇಡಿಕೆ ಕೂಡ ರಾಜಗಿರಿ ಅವರು ಮುಂದಿಟ್ಟಿದ್ದಾರೆ. ಬಹುಶಃ ಮುಂದಿನ ದಿನಗಳಲ್ಲಿ ಈ ಧರಣಿ ಮೂಲಕ ರಾಜ್ಯ ಸರ್ಕಾರ ಕೊಡ್ತಕ್ಕಂಥ ಎಚ್ಚರಿಕೆ ಏನಂತ ಹೇಳಿದ್ರೆ, ಈ ಬೇಡಿಕೆಗಳನ್ನ ಈಡೇರಿಸಲಿಲ್ಲ ಅಂತ ಹೇಳಿದ್ರೆ, ಮುಖ್ಯಮಂತ್ರಿಗಳೇ, ಸಮಾಜ ಕಲ್ಯಾಣ ಸಚಿವರೇ, ಮುಖ್ಯವಾಗಿ ಈ ಬೇಡಿಕೆಗಳನ್ನ ಈಡೇರಿಸಲಿಲ್ಲ ಅಂತ ಹೇಳಿದ್ರೆ ರಾಜ್ಯದಲ್ಲಿ ಇವತ್ತು ಹೋರಾಟ ನಿರಂತರವಾಗಿ ಹೋರಾಟ ಮಾಡ್ತಾ ಇರ್ತಕ್ಕಂಥ ಎಲ್ಲಾ ದಲಿತ ಸಂಘಟನೆಗಳು, ದಲಿತ ಸಂಘರ್ಷ ಸಮಿತಿ, ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಸಂಘಟನೆಗೆ ಸಕ್ರಿಯವಾಗಿ ಬೆಂಬಲಿಸೋದಲ್ಲ, ಆ ಬೇಡಿಕೆಗಳನ್ನು ಈಡೇರಿಸೋದಕ್ಕೆ ಎಲ್ಲಾ ರೀತಿಯ ಸರ್ವಸಮ್ಮತ ಹೋರಾಟವನ್ನ ಮುಂದುವರಿಸಬೇಕಾಗತ್ತೆ ಅನ್ನೋ ಎಚ್ಚರಿಕೆಯನ್ನ ಈ ಮೂಲಕ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ನನ್ನ ಜೊತೆಯಲ್ಲಿ ಇವತ್ತೇನು ರಾಜಗಿರಿ ಅವರು ಈ ಹೋರಾಟವನ್ನ ಮುಂದುವರಿಸ್ತಾ ಇದ್ದಾರೆ. ಬಹುಶಃ ಇವತ್ತು KH ಮುನಿಯಪ್ಪ ಅವರಾಗ್ಲಿ ಅಥವಾ ಮುಖ್ಯಮಂತ್ರಿ ಆಗ್ಲಿ ಉಪಮುಖ್ಯಮಂತ್ರಿ ಆಗ್ಲಿ ಈ ಕಡೆ ಗಮನ ಹರಿಸಿ ಇವರ ಡೆಲಿಗೇಷನ್ ಅನ್ನ ಕರ್ಕೊಂಡು ಮಾತುಕತೆ ನಡೆಸಿದ್ರೆ ಸರಿ. ಇಲ್ಲ ಅಂತ ಹೇಳಿದ್ರೆ ನಾಳೆಯಿಂದ ಬೇರೆ ಬೇರೆ ದಲಿತ ಸಂಘಟನೆಗಳು ಬಂದು ಇದೇ ಪೆಂಡಾಲ್ ಅಲ್ಲಿ ಕೂತ್ಕೊಂಡು ಅನಿರ್ದಿಷ್ಟಾವಧಿ ಹೋರಾಟವನ್ನ ಮುಂದುವರಿಸಬೇಕಾಗತ್ತೆ ಅನ್ನೋ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ. ನಮ್ಮ ಸ್ನೇಹಿತರಾದಂಥ ಸಮತಾ ಸೈನಿಕ ದಳ ರಾಜ್ಯಾಧ್ಯಕ್ಷ ವೆಂಕಟಸ್ವಾಮಿ ಅವರು ನಾವು ಸುಮಾರು 4 ದಶಕಗಳಿಂದ ಒಡನಾಡಿಗಳಾಗಿದ್ದೀವಿ. ಎಲ್ಲ ಹೋರಾಟಗಳಲ್ಲಿ ಸಕ್ರಿಯ ಭಾಗವಹಿಸಿದ್ದೀವಿ. ಅವರು ಇವತ್ತು ಈ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಈ ಹೋರಾಟಕ್ಕೆ ಬೆಂಬಲ ಕೊಟ್ಟಿರೋದಕ್ಕೆ ನಾನು ಭೀಮ ನಮನಗಳನ್ನು ಅವರಿಗೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಹಾಗೇನೆ ಈ ಹೋರಾಟದಲ್ಲಿ ಭಾಗವಹಿಸಿರುವಂತ ಎಲ್ಲ ಹೋರಾಟಗಾರರಿಗೂ ನಮನಗಳು ಶಾಶ್ವತವಾಗಿರ್ಲಿ ಅಂತ ಬಯಸ್ತೀನಿ. ಈ ಹೋರಾಟ ಇಲ್ಲಿಗೆ ನಿಲ್ಲಲ್ಲ, ಈ ಉದ್ದೇಶ ಈಡೇರುವವರೆಗೂ ಮುಂದುವರಿಯುತ್ತೆ ಈ ಅನ್ನುವಂತ ಆಶಯವನ್ನ ನಾನು ವ್ಯಕ್ತಪಡಿಸ್ತೀನಿ. ಪ್ರಮುಖವಾದ ಬೇಡಿಕೆ ರಾಜ್ಯ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು 1989ರ SC/ST ದೌರ್ಜನ್ಯ ನಿಷೇಧ ಕಾಯ್ದೆ ಏನಿದೆ ಯಥಾವತ್ತಾಗಿ ಜಾರಿಗೊಳಿಸಿವಿ ಎನ್ನುವಂಥದ್ದು ನಮ್ದು ಹಕ್ಕೊತ್ತಾಯ. ಇವತ್ತಿನವರೆಗೂ ಈ ಕಾಯ್ದೆಯನ್ನ ಜಾರಿಗೆ ತರುವಂತ ದಿಕ್ಕಿನಲ್ಲಿ 10% ಕೂಡ ಅವರು ಟಚ್ ಮಾಡಿಲ್ಲ ಆ ಕಾಯ್ದೆಯನ್ನ. ಕೇಂದ್ರ ಸರ್ಕಾರದ ಕಾಯ್ದೆ ಇದು. ಅದಕ್ಕೆ ಆಡೆಡ್ ಆಗಿ ರಾಜ್ಯ ಸರ್ಕಾರವರು ಕೂಡ ಇದನ್ನ ಜಾರಿಗೆ ತರಬೇಕಾಗಿತ್ತು, ತಂದಿಲ್ಲ ಅನ್ನೋ ಕಾರಣಕ್ಕಾಗಿ ನಾವು ಹೋರಾಟವನ್ನು ಸ್ಟಾರ್ಟ್ ಮಾಡಿದ್ದೀವಿ. ಬಹಳ ಮುಖ್ಯವಾಗಿ ರಾಜ್ಯ ಸರ್ಕಾರದ ಕಂಟೆಂಜೆನ್ಸಿ ಯೋಜನೆ 15/1 ಕಂಟೆಂಜೆನ್ಸಿ ಯೋಜನೆ ಇದೆ. ಆ ಕಂಟೆಂಜೆನ್ಸಿ ಯೋಜನೆಯನ್ನ ಯಥಾವತ್ತಾಗಿ ಜಾರಿಗೆ ತಂದಿದ್ದೇ ಆದರೆ ಈ ಪರಾವಲಂಬಿ ಜೀವಿಗಳು, ಸಂತ್ರಸ್ತರು, ಅವ್ರ ಕುಟುಂಬ ಸದಸ್ಯರು, ಅವಲಂಬಿತರು ಏನಿದ್ದಾರೆ ಅವರಿಗೆಲ್ಲ ಸ್ವಾವಲಂಬಿ ಬದುಕುಗಳನ್ನ ಕಟ್ಕೊಡ್ಲಿಕ್ಕೆ ಸಾಧ್ಯವಾಗುತ್ತೆ. ಅದೊಂದೇ ಪರ್ಯಾಯ ಮಾರ್ಗ. ಆ ಕಾರಣಕ್ಕಾಗಿ ಆ ಸೆಕ್ಷನ್ ಅನ್ನ ಜಾರಿಗೊಳಿಸುವವರೆಗೂ ನಾವು ಹೋರಾಟವನ್ನ ಮುಂದುವರಿಸ್ತೀವಿ ಅಂತ ಈ ವೇದಿಕೆ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಭೀಮ್.